ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಈ ಕೋರ್ಸಿನ ಡೇ 2 ಎರಡನೇ ದಿನದ ನೋಟ್ಸ್ ಈಗ ಕೊಡ್ತಾ ಇದ್ದೇನೆ. ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನೀವು ಅಂತ. ನಿನ್ನೆ ನೀವು ಐ ವಿ ಯು ದೇ ಜೊತೆ ವರ್ಬ್ 1 ಮತ್ತು ಹಿ ಶಿ ಇಟ್ ಜೊತೆ ವರ್ಬ್ 1 ಪ್ಲಸ್ ಎ ಸಿ ಎಸ್ ಹೇಗೆ ಹಾಕೋದಂತ ಕಲಿತು ವಾಕ್ಯ ಮಾಡಿದ್ದೀರಿ. ಅಂದರೆ ನಾನು ಬರುತ್ತೇನೆ ಅಂತ ಹೇಳಲಿಕ್ಕೆ ಐ ಕಮ್, ಅವನು ಬರ್ತಾನೆ ಹೇಳಲಿಕ್ಕೆ ಹೀ ಕಮ್ಸ್, ನಾನು ಹೋಗ್ತೇನೆ ಹೇಳಲಿಕ್ಕೆ ಐ ಗೋ, ಅವನು ಹೋಗ್ತಾನೆ ಹೇಳಲಿಕ್ಕೆ ಹೀ ಗೋಸ್. ಹೀಗೆ ವಾಕ್ಯಗಳನ್ನು ಮಾಡಲಿಕ್ಕೆ ಕಲ್ತಿದ್ದೀರಿ. ಇವತ್ತು ನಾವು ಇದರ ನೆಗೆಟಿವ್ ನಕಾರಾತ್ಮಕ ವಾಕ್ಯಗಳನ್ನು ಕಲಿಯೋಣ. ಈಗ ಸೆಂಟೆನ್ಸ್ ವಿತ್ ಡೂ ನಾಟ್, ಡೋಂಟ್ ಯಾಕೆ ಕೊಟ್ಟಿದ್ದಾರೆ? ನೀವು ಬರೆಯುವಾಗ ಡೂ ನಾಟ್ ಬರೀಬಹುದು, ಬಟ್ ಮಾತಾಡುವಾಗ ಡೋಂಟ್ ಹೇಳಬೇಕು. ಓಕೆ, ಐ ವಿ ಯು ದೇ ಜೊತೆ ಡೋಂಟ್ ಯೂಸ್ ಮಾಡ್ತಾರೆ. ಸೆಂಟೆನ್ಸ್ ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ಡೂ ನಾಟ್ ಡೋಂಟ್, ಮಾತಾಡುವಾಗ ಡೋಂಟ್ ಪ್ಲಸ್ ವರ್ಬ್ 1 ಉಳಿದ ವಾಕ್ಯ. ಓಕೆ, ನಾನು ಹಾಲು ಮಾರಾಟ ಮಾಡುವುದಿಲ್ಲ, ಐ ಡೋಂಟ್ ಸೆಲ್ ಮಿಲ್ಕ್. ನಾವು ಬಾಗಿಲು ತೆರೆಯುವುದಿಲ್ಲ, ವಿ ಡೋಂಟ್ ಓಪನ್ ದ ಡೋರ್. ನೀನು ಕೆಲಸ ಶುರು ಮಾಡುವುದಿಲ್ಲ, ಯು ಡೋಂಟ್ ಸ್ಟಾರ್ಟ್ ದ ವರ್ಕ್. ಅವರು ಕೆಲಸ ಮುಗಿಸುವುದಿಲ್ಲ, ದೇ ಡೋಂಟ್ ಫಿನಿಶ್ ದ ವರ್ಕ್. ನಾನು ಸುಳ್ಳು ನಂಬುವುದಿಲ್ಲ, ಐ ಡೋಂಟ್ ಬಿಲೀವ್ ಲೈಸ್. ನಾವು ಬೇಗ ನಿರ್ಧರಿಸುವುದಿಲ್ಲ, ವಿ ಡೋಂಟ್ ಡಿಸೈಡ್ ಕ್ವಿಕ್ಲಿ. ನೀನು ನನಗೆ ಸಹಾಯ ಮಾಡುವುದಿಲ್ಲ, ಯು ಡೋಂಟ್ ಹೆಲ್ಪ್ ಮೀ. ಅವರು ನಮ್ಮನ್ನು ಕಾಯುವುದಿಲ್ಲ, ದೇ ಡೋಂಟ್ ವೆಯ್ಟ್ ಫಾರ್ ಅಸ್. ನಾನು ಸುಲಭವಾಗಿ ಸೋಲುವುದಿಲ್ಲ, ಐ ಡೋಂಟ್ ಲೂಸ್ ಈಸಿಲಿ. ನಾವು ಜಗಳ ಮಾಡುವುದಿಲ್ಲ, ವಿ ಡೋಂಟ್ ಫೈಟ್. ಈಗ ಡೋಂಟ್ ನಿಮಗೆ ಗೊತ್ತಾಯಿತು. ಐ ವಿ ಯು ದೇ ಜೊತೆ ಡೋಂಟ್ ಯೂಸ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಕ್ರಿಯಾಪದ ಮಾತ್ರ ಇತ್ತು, ಎಸ್ ಎಸ್ ಇರಲಿಲ್ಲ. ಈಗ ಎಸ್ ಮತ್ತು ಇ ಎಸ್ ಇದ್ದ ಜಾಗದಲ್ಲಿ ಅಂದರೆ ಹಿ ಶಿ ಇಟ್ಟಿದ್ದವರಿಗೆ ಡಸ್ ನಾಟ್ ಬರ್ತದೆ. ಬರೆಯುವಾಗ ಡಸ್ ನಾಟ್ ಬರಿತೇವೆ, ಮಾತಾಡುವಾಗ ಡಸಂಟ್ ಅಂತೇವೆ. ಹಿ ಶಿ ಇಟ್ ಪ್ಲಸ್ ಡಸ್ ನಾಟ್ ಡಸಂಟ್ ಪ್ಲಸ್ ವರ್ಬ್ 1 ಪ್ಲಸ್ ಉಳಿದ ವಾಕ್ಯ. ಇದರ ಫಾರ್ಮುಲಾ ಇಂಪಾರ್ಟೆಂಟ್. ಡಸಂಟ್ ಬಂದಾಗ ವರ್ಬ್ಗೆ ಎಸ್ ಸಿ ಎಸ್ ಸೇರಿಸಬಾರ್ದು. ರಾಂಗ್. ಏನು ರಾಂಗು? ಹಿ ಡಸಂಟ್ ಹೆಲ್ಪ್ಸ್ ಮೀ ಅಲ್ಲ, ಹಿ ಡಸಂಟ್ ಹೆಲ್ಪ್ ಮೀ. ಇದರ ಉದಾಹರಣೆಗಳು ನೋಡೋಣ. ಅವನು ಸತ್ಯ ನಂಬುವುದಿಲ್ಲ, ಹಿ ಡಸಂಟ್ ಬಿಲೀವ್ ದ ಟ್ರುತ್. ಅವಳು ನನಗೆ ಸಹಾಯ ಮಾಡುವುದಿಲ್ಲ, ಶಿ ಡಸಂಟ್ ಹೆಲ್ಪ್ ಮೀ. ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ, ಹಿ ಡಸಂಟ್ ವರ್ಕ್ ಪ್ರಾಪರ್ಲಿ. ಅವನು ಬೇಗ ನಿರ್ಧರಿಸುವುದಿಲ್ಲ, ಹಿ ಡಸಂಟ್ ಡಿಸೈಡ್ ಕ್ವಿಕ್ಲಿ. ಅವಳು ಇಂಗ್ಲೀಷ್ ಕಲಿಯುವುದಿಲ್ಲ, ಶಿ ಡಸಂಟ್ ಲರ್ನ್ ಇಂಗ್ಲೀಷ್. ಈಗ ನಿಮಗೆ ಈ ಡಸಂಟ್ ಮತ್ತು ಡಸ್ಸಲ್ಲಿ ಒಂದು ನಾನು ನಿನ್ನೆ ಹೇಳಿದ್ದೆ ಎಸ್ ಎಸ್ ಎಲ್ಲಿ ಸೇರಿಸಬೇಕು ಅಂತ. ಹಿ ಶಿ ಇಟ್ ಮತ್ತು ಸಿಂಗ್ಯುಲರ್ ಅಂದರೆ ಅದಕ್ಕೆ ಸಿಂಗ್ಯುಲರ್ ಅಂತಾರೆ, ಏಕವಚನ. ಅದರ ಎದುರು ವರ್ಬ್ ಬಂದಾಗ ಎಸ್ ಎಸ್ ಸೇರಿಸಬೇಕು ಅಂತ ಹೇಳಿದ್ದೆ. ಅಂದರೆ ಹಿ ಕಮ್ಸ್, ಶಿ ಗೋಸ್, ಇಟ್ ಟೇಕ್ಸ್ ಅಲ್ವಾ, ಅಲ್ಲಿ ಎಸ್ ಎಸ್ ಸೇರಿಸಬೇಕು. ಅದಕ್ಕೊಂದು ರೂಲ್ ಉಂಟು. ಎಲ್ಲ ಕಡೆ ಎಸ್ ಅಥವಾ ಎಲ್ಲ ಕಡೆ ಇ ಎಸ್ ಸೇರಿಸ್ಲಿಕ್ಕೆ ಬರುವುದಿಲ್ಲ. ಎಸ್ ಎಲ್ಲಿ ಸೇರಿಸಬೇಕು ನೋಡಿ, ವರ್ಬ್ಗೆ ಹೆಚ್ಚಿನ ವರ್ಬ್ಗೆ ಎಸ್ ಸೇರಿಸ್ತಾರೆ. ಹೇಗೆ? ಪ್ಲೇ ಪ್ಲೇಸ್, ರೀಡ್ ರೀಡ್ಸ್, ರೈಟ್ ರೈಟ್ಸ್, ಸಿಂಗ್ ಸಿಂಗ್ಸ್. ಈಗ ಇ ಎಸ್ ಎಲ್ಲಿ ಸೇರಿಸಬೇಕು? ವರ್ಬ್ ಕೊನೆಯಲ್ಲಿ ಸಿ ಎಚ್, ಎಸ್ ಎಚ್, ಎಸ್ ಎಸ್, ಎಕ್ಸ್, ಓ ಅಥವಾ ಝೆಡ್ ಇದ್ದರೆ ಇ ಎಸ್ ಸೇರಿಸಬೇಕು. ವಾಚ್, ಡಬ್ಲ್ಯೂ ಎ ಟಿ ಸಿ ಎಚ್. ವರ್ಬ್ ವಾಚ್ ಕೊನೆಯಲ್ಲಿ ಸಿ ಎಚ್ ಉಂಟಾ, ಆಗ ಏನಾಗ್ತದೆ? ವಾಚಸ್. ವಾಶ್ ಕೊನೆಯಲ್ಲಿ ಎಸ್ ಎಚ್ ಉಂಟಾ, ಏನಾಗ್ತದೆ? ವಾಷಸ್. ಪಾಸ್ ಕೊನೆಯಲ್ಲಿ ಎಸ್ ಎಸ್ ಉಂಟಾ, ಆಗ ಏನಾಗ್ತದೆ? ಪಾಸಸ್. ಫಿಕ್ಸ್ ಕೊನೆಯಲ್ಲಿ ಎಕ್ಸ್ ಉಂಟಾ, ಆಗ ಏನಾಗ್ತದೆ? ಫಿಕ್ಸಸ್. ಗೋ ಕೊನೆಯಲ್ಲಿ ಓ ಉಂಟಾ, ಆಗ ಏನಾಗ್ತದೆ? ಗೋಸ್. ಬಜ್ ಕೊನೆಯಲ್ಲಿ ಝೆಡ್ ಉಂಟಾ, ಆಗ ಏನಾಗ್ತದೆ? ಬಜಸ್. ವೈ ಎಲ್ಲಿ ಸೇರಿಸಬೇಕು? ವರ್ಬ್ ಕೊನೆಯಲ್ಲಿ ಕನ್ಸೋನೆಂಟ್ ಪ್ಲಸ್ ವೈ ಇದ್ದರೆ. ಕನ್ಸೋನೆಂಟ್ ಅಂದರೆ ಏನು? ವ್ಯಂಜನಾಕ್ಷರ. ಯಾವುದು ವ್ಯಂಜನಾಕ್ಷರ? ಬಿ, ಸಿ, ಡಿ, ಎಫ್, ಜಿ ಈ ಥರದ್ದೆಲ್ಲ ಅಕ್ಷರಗಳು. ಅಂದರೆ ಎ ಇ ಐ ಒ ಯು ಅಕ್ಷರಗಳನ್ನು ಬಿಟ್ಟು ಉಳಿದ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳಂತಾರೆ. ಆ ವ್ಯಂಜನಾಕ್ಷರ ಇದ್ದರೆ ಆ ವೈ ಹೋಗಿ ಆ ಜಾಗದಲ್ಲಿ ಏನಾಗ್ತದೆ? ಐ ಎಸ್ ಬರ್ತದೆ. ಹೇಗೆ? ಸ್ಟಡಿ. ಸ್ಟಡಿಯಲ್ಲಿ ಡಿ ಯಾವ ಅಕ್ಷರ? ವ್ಯಂಜನಾಕ್ಷರ. ಕೊನೆಗೆ ಉಂಟು ವೈ ಉಂಟು, ಆಗ ಏನಾಗ್ತದೆ? ಅದು ಸ್ಟಡೀಸ್. ಟ್ರೈ, ಟಿ ಆರ್ ವೈ, ಆರ್ ಏನು? ವ್ಯಂಜನಾಕ್ಷರ. ಕೊನೆಗೆ ವೈ ಉಂಟು, ಆಗ ಏನಾಗ್ತದೆ? ಟ್ರೈಸ್. ವೈ ಹೋಗಿ ಐ ಇ ಎಸ್. ಫ್ಲೈ, ಎಲ್ ಉಂಟು, ಕೊನೆಗೆ ಏನುಂಟು? ವೈ, ಆಗ ಏನಾಗ್ತದೆ? ವೈ ಹೋಗಿ ಫ್ಲೈಸ್, ಎಲ್ ಇ ಐ ಇ ಎಸ್. ಕ್ರೈ, ಕ್ರೈಸ್. ಆದರೆ ವೊವೆಲ್ ಪ್ಲಸ್ ವೈ ಇದ್ದರೆ ಕೇವಲ ಎಸ್ ಸೇರಿಸಬೇಕು. ವೊವೆಲ್ ಅಂದರೆ ಏನು? ಎ ಇ ಐ ಒ ಯು ಅಕ್ಷರಗಳು. ಅದಿದ್ರೆ ಏನು? ಕೇವಲ ವೈಸ್ ಎಸ್ ಸೇರಿಸಿದರೆ ಆಯಿತು. ಪ್ಲೇ, ಪ್ಲೇಸ್, ಎಂಜಾಯ್, ಎಂಜಾಯ್ಸ್, ಬೈ, ಬೈಸ್. ನೋಡಿ, ಈ ನಿಯಮ ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಜಾಸ್ತಿ, ಮಾತನಾಡುವ ಇಂಗ್ಲೀಷಲ್ಲಿ ಜಾಸ್ತಿ ಉಪಯೋಗದಲ್ಲಿ ಬರುವುದಿಲ್ಲ. ಯಾಕಂದರೆ ನೀವು ಇದನ್ನು ಒಂದು ಸಲ ಅರ್ಥ ಮಾಡಿಕೊಂಡ್ರೆ ಮತ್ತು ಅದು ರೂಲ್ಗಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಬಟ್ ಇದು ಏನು ಕಲಿತಾರೆ ನಮ್ಮ ಶಾಲೆಗೆ ಕಾಲೇಜಿಗೆ ಹೋಗುವ
ಮಕ್ಕಳಿಗೆ ಗ್ರಾಮರ್ ಬರ್ತದೆ. ಆ ಗ್ರಾಮರಲ್ಲಿ ಈ ರೂಲ್ ತುಂಬ ಇಂಪಾರ್ಟೆಂಟ್. ಅದು ಗೊತ್ತಿದ್ದರೆ ಮಾತ್ರ ಅವರು ಗ್ರಾಮರಲ್ಲಿ ಮಾರ್ಕ್ ತಗೊಳ್ಬೋದು, ಇಲ್ಲಾದರೆ ಕಷ್ಟ ಆಗ್ತದೆ. ಓಕೆ, ಇರಲಿ ಈಗ. ಸೊ ಪ್ರಾಕ್ಟೀಸಿಗೆ ನಿಮಗೆ ಇವತ್ತು ಸಹ ಪ್ರಾಕ್ಟೀಸಿಗೆ ಒಂದು ಕೆಲವು ವಾಕ್ಯಗಳನ್ನು ಕೊಡ್ತೇನೆ, ನೀವೇ ಪ್ರಾಕ್ಟೀಸ್ ಮಾಡಿ. ನೆಗೆಟಿವ್ ವಾಕ್ಯಗಳು ಡೂ ಮತ್ತು ಡಸ್ ನಾಟ್, ಡೂ ನಾಟ್ ಮತ್ತು ಡಸ್ ನಾಟ್ ಎಲ್ಲಿ ಸೇರಿಸಬೇಕು ನೋಡಿ. ನಾನು ಹೋಗುವುದಿಲ್ಲ, ನಾನು ನಂಬುವುದಿಲ್ಲ, ನೀನು ಸಹಾಯ ಮಾಡುವುದಿಲ್ಲ, ಅವರು ನಿರ್ಧರಿಸುವುದಿಲ್ಲ, ಅವನು ಓದುವುದಿಲ್ಲ, ಅವಳು ಕುಡಿಯುವುದಿಲ್ಲ, ಅದು ಕೆಲಸ ಮಾಡುವುದಿಲ್ಲ, ನಾನು ಸೋಲುವುದಿಲ್ಲ, ನಾವು ಮುಚ್ಚುವುದಿಲ್ಲ, ಅವನು ಹೇಳುವುದಿಲ್ಲ. ಈ ವಾಕ್ಯಗಳನ್ನು ಡಸ್ ನಾಟ್ ಅಥವಾ ಡು ನಾಟ್ ಸೇರಿಸಿ ಇಂಗ್ಲೀಷಿಗೆ ಭಾಷಾಂತರಿಸಿ. ಈಗ ಮುಂದಿನ ಕ್ಲಾಸ್ ನಾಳೆ ತಗೊಳ್ತೇನೆ.